ಕೂತ್ರ ನಮಗೆಲ್ಲ ಯಾರು ಧೈರ್ಯ ಹೇಳ್ತಾರ್ರಿ ಅತ್ತಿಯರ? ಬರ್ರಿ ಏನ್ರಿ ಒಂಚೂರು ತಿನ್ನೋದು ಉಣ್ಣೋದು ಮಾಡಿ ಬರ್ರಿ. 2 ದಿನದ ಹೊತ್ತಾತು, ಬಾಯಿಗೆ ಒಂದು ಗುಟ್ಟು ನೀರು ಹಾಕಿಲ್ಲ. ಹಿಂಗಾದ್ರೆ ಮೊದ್ಲ ನಿಮಗೆ BP ಶುಗರ್ 2 ಐತಿ. ಏನ್ರಿ ಹೆಚ್ಚು ಕಮ್ಮಿ ಆದ್ರಿ ಏನ್ ಮಾಡ್ಬೇಕ್ರಿ ಅತ್ತಿಯರ? ಸಿಗ್ತಾಳ್ರಿ, ಹುಡುಕಕತ್ತಾರಲ್ಲ, ಖಂಡಿತ ಪ್ರಿಯ ಸಿಗ್ತಾಳ. ಯವ್ವ ಹಿಂಗೆ ಕೂತ್ರೆ ಏನೂ ಆಗೋದಲ್ವೇ ಕೆಲಸ? ನಾವು ಅದೀವಲ್ಲ, ನಾವು ಎಲ್ಲ ನೋಡ್ಕೋತೀವಿ ಯವ್ವ. ಏನ್ ನೋಡ್ಕೊಂತಿಪ್ಪ, ಏನ್ ನೋಡ್ಕೊಂತೀನಿ? ಹೀರೋಗೋಗ್ಬೇಕು ತಂಗಿ, ಆಕಿನ 2 ದಿನ ಮುಗಿದೋತು. 3ನೇ ದಿನ ನಿನಗಿನ್ನ ಸಿಗುವಳ್ಳು ಆದ್ರೆ ಹೆಂಗಲ್ಲ? ನಿಮಗೆಲ್ಲ ಇಡೀ ಊರಂತ ಊರ್ ಮಂದಿನ ಪರಿಚಯ ಇದ್ದನ್ನು ಏನು ಉಪಯೋಗ ಅಂತ ಹೇಳು? ಅಷ್ಟಕ್ಕೊಂದ ಪೊಲೀಸರು ಅವರು ಇವರು ಎಲ್ಲರೂ ಪರಿಚಯ ಅದಾರ. ಆದ್ರೂ ನನ್ನ ಮಗಳು ಸಿಗಲ್ಲ ಅಂದ್ರೆ ಹೆಂಗಲ್ಲ? ಹೆಂಗ ಹೇಳು? ಇನ್ನು ನನ್ನ ಮಗಳು ನೋಡ್ದ ಯಾವ ಊಟ ನಿದ್ದೆ ನೀರಡಿಕೆ ಏನು ಆಗಲ್ಲಪ್ಪ. ನನಗೆ ನನ್ನ ಮಗಳು ಬೇಕಷ್ಟ, ನನ್ನ ಮಗಳು ಬೇಕು. ನೀವೆಲ್ಲ ಅಣ್ಣಂದ್ರಂತ ಎದಕ್ಕದಿರಲ್ಲ, ಎದಕ್ಕದಿರಿ? ಬಯಸಿ ಹೆಣ್ಮಗಳು ಬೇಕು ಹೆಣ್ಮಗಳು ಬೇಕು ಅಂತ ಹೊಡೆದು ಕೂಸದು. ಅದನ್ನ ಜೋಪಾನವಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನೆಂತ ತಾಯಿ? ಅತ್ತೀರ ಒಂದು ತುತ್ತಿ ಏನ್ರ ತಿಂದು ಹಾಕೊಂಡ್ಬರ್ಲ್ರಿ ಪ್ಲೇಟಿಗೆ. ನಂಗೆ ಬೇಡ ಸುಮಿತ್ರ, ಹೇಳೋದು ಕೇಳು, ಬೇಡ. ಅಕ್ಕರ ಹಾಕೊಂಬರ್ರಿ, ಅವ್ರು ತಿನ್ನೋದಿಲ್ಲ, ನೀವು ಒಂದಿಟ್ಟು ಬಲವಂತ ಮಾಡಿ ತಿನ್ನಿಸ್ರಿ. ಅಕ್ಕ ಹೋಗ್ ಹಾಕೊಂಬ, ಹೆಂಗಾರ ಮಾಡಿ ತಿನ್ಸುನು. ಅವರು ಗುಳಿಗೆ ನುಂಗಬೇಕು. ಈಗ 2 ದಿನದ ಹೊತ್ತಾಗೈತಿ. ಅದು ಈಗ ಏನೇನಾಗೈತೆ ನಾ ಶುಗರ್ ಟೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆತಂದ್ರ ಬಹಳ ಕಷ್ಟ ಆಗತ್ತೆ. ಹೋಗಿ ಹಾಕೊಂಬ, ಏನ್ರ ತಿನ್ನಿಸಿ ಗುಳಿಗೆ ಕೊಡೋನು. ಹೋಗ್ರಿ ಅತ್ತಿಗೆಮ್ಮ, ಏನ್ರ ತಗೊಂಬರ್ರಿ. ಬೇಡ, ನನಗೇನು ಬೇಡ, ನಾ ಏನು ಅಲ್ಲ. ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು. ಅತ್ತಿಯರ ಪ್ರಿಯಾ ಬಂದ್ರೆ ನಮ್ಮನ್ನು ಕೇಳ್ತಾಳ್ರಿ. ನಾನಿಲ್ಲಂದ್ರೆ ನಿಮಗೆ ನೋಡ್ಕೊಳಕ್ಕಾಗಲಿಲ್ಲ ನಮ್ಮ ಅವನ್ನ ಅಂತಂದು. ಆಕೆ ಬಂದಾಗ ಆಕೆ ನೋಡೋಕ್ಕಾರ ನೀವು ಚಂದ ಇರ್ಬೇಕಲ್ಲ. ನೀವು ದವಾಖಾನೆಗಿದ್ರ ಹೆಂಗೆ ಹೇಳ್ರಿ? ರಾಜಪ್ಪ, ಏನ್ಲ ಇದು? ಏನಾತ್ಲ? ಎಲ್ಲದಳಲ್ಲ ಪ್ರಿಯಾ? ಆಟ ಹೇಳಿ ಫೋನ್ ಮಾಡಿ ನಾನು ಕರ್ಕೊಂಡ್ಬರ್ತೀನಿ ಅಂತೇಳಿ ಇಟ್ಬಿಟ್ಟೆ. ನಾನು ಏನಂತ ಮಾಡಲಿಲ್ಲ. ನೀ ನೋಡಿದ್ರೆ ಫೋನ್ ತೆಗಿವಲ್ಲಿ ಏನಿಲ್ಲ. 2 ದಿನದ ಹೊತ್ತಾತು. ಎಲ್ಲದಳ ಯಪ್ಪ ನನ್ನ ಮಗಳು? ಎಲ್ಲದಳ? ಎಲ್ಲ ಆಗಿದ್ದ ನಿಮ್ಮಿಂದ. ಈಗ ಮೊಸಳಿ ಕಣ್ಣಿಗೆ ಹಾಕೊಂಡು ಇಲ್ಲಿವರೆಗೂ ಬಂದಿರನ? ಅಯ್ಯೋ, ಎಂತ ಮಾತಂತೀರಿ ಅಕ್ಕರ? ನಾನೇನ್ರಿ ಮಾಡೀನಿ? ಏನಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗ? ನೀವಿಬ್ರು ಅವನ ಹೆಂಡತಿನ ನೀವು ನಿಮ್ಮ ಸೊಸಿನ ಚಂದಾಗ ನೋಡ್ಕೊಂಡಿದ್ರಿ ಅಂದಿದ್ರ ಆಕಿ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ. ಅದ ಹೊತ್ತಿಗೆ ಈ ರಾಡ ಬಂದು ಆಕಿನ ಮೆಚ್ಚಿ ಆಕಿ ಮೇಲೆ ಮನಸ್ಸು ಮಾಡ್ತಿದ್ದಿಲ್ಲ. ಇವ ಒಳ್ಳೆ ಒಂಥರ ನಡ್ಕೊಂಡಂತಂದು ನಾವು ಇವು ಹೋಗಿ ಆಕಿನ ಕೊಡ್ಬೇಕಂತ ನಾವು ಅನ್ಕೊಂತಿದ್ದಿಲ್ಲ. ಇಷ್ಟೆಲ್ಲ ಆಗಕ್ಕೆ ಕಾರಣ ನಿಮ್ಮಿಂದನ ನನ್ನ ಮಗಳಿಗೆ ಕಾಣಲಾರ್ದಂಗ ಆಗಿರೋದೀಗ. ಈಗ ಬಂದು ಮುಸುಳಿ ಕಣ್ಣೀರು ಹಾಕಕತ್ತೀರ ಇಲ್ಲಿ. ನನ್ನ ಕಣ್ಣು ಮುಂದಿರ್ಬೇಡ್ರಿ ನೀವಿಬ್ರು. ನಾನು ಏನು ಮಾಡ್ತೀನಿ ಏನ? ನೋಡಪ್ಪ ರಾಜು, ನನ್ನ ಮಗಳಿಲ್ಲ ಅಂದ್ರೆ ನನ್ನ ಮನೆಗೆ ನಿಂದೇನು ಸಂಬಂಧನ ಇಲ್ಲ, ತಿಳ್ಕೊಂಬಿಡು. ನನ್ನ ಮಗಳಿಗೆ ಏನ್ರ ಹೆಚ್ಚು ಕಮ್ಮಿ ಆತಂದ್ರ ನಿಮ್ಮವನ್ನ ಏನು ಮಾಡಿದ್ರು ಬಿಡದಲ್ಲ ನಾನು. ಅವ್ವ ಸಮಾಧಾನ ಮಾಡ್ಕೋಬಿ. ಪ್ರಿಯಾ ಕಾಣವಳ್ಳಂತಂದು ಎಲ್ಲರ ಮ್ಯಾಗೂ ಹಂಗೆ ಹರ್ಕೊಂಬಿದ್ರ ಹೆಂಗೆ ಹೇಳು? ಸಮಾಧಾನ ಮಾಡ್ಕೋ ಅತ್ತಿಯರ. ನಾವು ಒಪ್ಕೋತೀವ್ರಿ, ನಮ್ಮ ತಪ್ಪಾಗೈತಿ, ಇಲ್ಲ ಅಂತಲ್ಲ. ಏನು ಬಂತು? 4 ಮಂದಿ ನಿನ್ನ ಎಳೆದು ಹಾಕಿದ್ರು ಅಂತಂದು ಆಕಿ ನನ್ನ ಮಗಳನ್ನ ಬಿಟ್ಟು ನೀನು ಮನೆಗೆ ಬಂದಲ್ಲ. ನೀ ಅಂತ ಗಂಡಸ? ನೀನು ಹೇಳ್ತೀನಿ ಜೋಪಾನ ಮಾಡಿ ನೋಡ್ಕೊಳಕ್ ಆಗಿಲ್ಲ ಅಂದ್ರ ಏನು ಉಪಯೋಗ ಹೇಳು? ಪ್ರಸಾದ ಇವ್ನ ಇಲ್ಲಿಂದ ಕಳ್ಸು. ಇವ್ರಿಬ್ಬರನ್ನು ನನ್ನ ಕಣ್ಣು ಮುಂದಿತ್ತಂದ್ರೆ ನಾನೇನು ಮಾಡ್ಕೋತೀನಿ? ಮೊದ್ಲ ನಾ BP ಗುಳಿಗೆ ನುಂಗಿಲ್ಲ. ನನ್ನ BP ಹೆಚ್ಚು ಕಮ್ಮಿ ಆಗಿ ಸತ್ನಂದ್ರ ಇವ್ರ ಹೊಣೆಯಾಕಾರ. ಇವ್ರು ನನ್ನ ಮನೆಯಿಂದ ಇನ್ನು ಯಾಕೆ ಇಟ್ಕೊಂಡಿರಿ? ಏನಾಯ್ತು ಅಂತ ಇಟ್ಕೊಂಡಿರಿ? ಕಳಿಸ್ರಿ, ನಮ್ಮ ಮನೆಯಿಂದ ಹೊರಗೆ ಕಳಿಸ್ರಿ. ಪ್ರಸಾದ, ನಿನಗ ಹೇಳಕತ್ತೀನಿ. ಅತ್ತೀರ ಸಮಾಧಾನ ಮಾಡ್ಕೊಳ್ರಿ, ಯಾಕೆ ಹಿಂಗ್ ಮಾಡತ್ತೀರಿ? ಅವ್ವ ಕಳಿಸ್ಬೇಕಲ್ಲ, ಕಳಿಸ್ತೀವಿ. ನೀವು ಸ್ವಲ್ಪ ಕೂತ್ಕೋ, ನೀ ಆರಾಮ್ ಕೂತ್ಕೋ. ಇಲ್ಲ, ನಾನು ಏನು ಸಿಗ್ಲಾರ್ದ ಎಲ್ಲೂ ಹೋಗಲ್ಲ. ನೋಡ್ರಿ ರಾಜು ಅವರೇ, ಬೇಸರ ಮಾಡ್ಕೋಬೇಡ್ರಿ. ನಮ್ಮವ್ವ ನಿಮಗೂ ಗೊತ್ತೈತಿ 2 ದಿನದ ಹೊತ್ತಾತು ಏನೂ ತಿಂದಿಲ್ಲ. ಹೆಂಗಾರ ಮಾಡಿ ಈಗ ಸಮಾಧಾನ ಮಾಡಿ ಒಂಚೂರು ತಿನ್ನಿಸಿ ಉಣಿಸಿ ನಾವು ಸಮಾಧಾನ ಮಾಡ್ತೀವಿ. ಈಗ ನೀವು ಹೋಗಿ ಬಂದ್ರಲ್ಲ ಸ್ಟೇಷನ್ಗೆ, ನಿಮಗೂ ಅದ ಉತ್ತರನೂ ಸಿಕ್ಕೈತಲ್ಲ. ಅಪ್ಪ ಅಣ್ಣ ಹುಡ್ಕೋಕೆ ಹೋಗ್ಯಾರ, ಜಗದೀಶನ್ ಹುಡ್ಕೋಕೆ ಹೋಗ್ಯಾನ, 3 ಮಂದಿ ಹೋಗ್ಯಾರ. ಈಗ ನೀವು ಹೋಗಿ ಬಂದಿರಿ, ನಾನು ಹೋಗಿದ್ದೆ. ಆದ್ರೆ ಮನೆ ಹತ್ರ ಯಾರೂ ಗಂಡ್ಮಕ್ಳಿಲ್ಲ ಅಂತೇಳಿ ನಾನು ಬಂದೆ. ದಯವಿಟ್ಟು ನೀವು ನಿಮ್ಮ ತಾಯಾರು ಕರ್ಕೊಂಡು ಹೋಗಿರಿ. ಹಂಗೇನಾರು ವಿಷಯ ಗೊತ್ತಾಯ್ತು ಅಂದ್ರೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ. ದಯವಿಟ್ಟು ಈಗ ಮೊದಲ ಬೇಸರ ಮಾಡ್ಕೊಂಡಾಳ ನಮ್ಮವ್ವ, ಇನ್ನೂ ಬೇಸರ ಮಾಡ್ಕೊತಾಳ. ಅದಕ್ಕೆ ದಯವಿಟ್ಟು ಕರ್ಕೊಂಡು ಹೋಗ್ರಿ. ಅಮ್ಮರ ಏನಾರ ವಿಷಯ ಗೊತ್ತಾದ್ರೆ ಫಸ್ಟ್ ನಿಮಗೂ ಫೋನ್ ಮಾಡಿ ಹೇಳ್ತೀವಿ. ಅವ್ರು ಭಾಳ ತಾಳ್ಮೆ ಕಳ್ಕೊಂಡಾರ ನಮ್ಮವ್ವಾರು, ಹೇಳೋದಕ್ಕೆ ಹೇಳ್ರಿ. ಆಯ್ತು, ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರ ಮಾಡ್ತೇನೆ. ಆಯ್ತು, ನಂಗೆ ಏನಾರು ವಿಷಯ ಗೊತ್ತಾದ್ರೆ ಪ್ರಿಯನ್ ಬಗ್ಗೆ ಪಟ್ಟಂತ ಹೇಳಬೇಕು. ನಾನು ಅಲ್ಲಿ ಇಲ್ಲಿ ಹುಡುಕ್ತೇನೆ.
ಕರ್ಕೊಂಡು ಹೋಗ್ತೀನಿ. ಬ್ಯಾಡ್ ತಡಿಲ್ಲ, ಇಲ್ಲೇ ಇರೋಣ. ಸುಮ್ಮನೆ ಟೆನ್ಷನ್ನು. ಏನಾತ ಏನಂತಂದು ಗೊತ್ತಾಗೋದಿಲ್ಲ ರಾಜು. ಅಮ್ಮರ ಬೇಸರ ಮಾಡ್ಕೋಬೇಡ್ರಿ. ಈಗ ಇಲ್ಲಿ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ಕೆಟ್ಟೈತಿ, ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಯಾವಾಗಕ್ಕೆ ಬಿಡಾಡಿ ಎಲ್ಲದಳಕಿ ಇದಕ್ಕೆಲ್ಲದಕ್ಕೂ ಸಹಾಯ ಮಾಡಲ್ಲ. ಯಾವಾಗಕ್ಕೆ ನಿಮ್ಮ ಮನೆಗೆ ಇಷ್ಟಕ್ಕೊಂದು ಹುಡುಕದವು ನಿಮ್ಮ ಮನೇನು ತೂತು ಮುಚ್ಚಿಗೆ ಮೊದ್ಲು, ಆಮೇಲೆ ನಮಗೆ ಅನ್ನುವಂತ್ರಿ ಅಂತ. ಇವ್ವ ಅವ್ರು ಅನ್ನೋದು ಸಹಜ ಐತಿ, ನಿನಗೆ ಅನ್ನಕ್ಕೆ ಏನೂ ಇಲ್ಲ. ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕೋ ಶಿಕ್ಷೆ ಕೊಟ್ಟಾರ, ಅವ್ರಾಗಲೇ ಜೈಲಾಗದಾರ. ಸ್ವಂತ ಸೊಸಿ ಅನ್ನೋದು ನೋಡಲಿಲ್ಲ ಅವರು. ಜಗದೀಶ್ ಅಣ್ಣಾರು ಹೇಂತ ಅನ್ನೋದು ನೋಡಲಿಲ್ಲ, ಮಕ್ಕಳ ಮುಖನೂ ನೋಡ್ಲಾರ್ದಂಗ ಪೊಲೀಸ್ ಸ್ಟೇಷನ್ ಬಿಟ್ಟು ಬಂದಾರ. ಪಾಪ ಅವು 2 ಮಕ್ಳು ಇಲ್ಲೇ ಅದಾವು. ನಿನಗೇನು ವಿಷಯ ಗೊತ್ತಿಲ್ಲ, ಮಾತಾಡಬೇಡ. ನಡಿ ಹೋಗೋಣ, ನಡಿ ನಾವು ಮನೆಗೆ ಹೋಗೋಣ. ಇದು ಇನ್ನು ಅತಿರೇಕಕ್ಕೆ ಹೋಗಿನ ಮುಂಚೆಗೆ ನಡಿ ಮನೆಗೆ ಹೋಗಿ. ನಡಿ ಅಮ್ಮರ ನಡೀರಿ, ದಯಮಾಡಿ ನಡೀರಿ. ಆತಪ್ಪ ಆತು, ಏನಾರ ವಿಷಯ ಗೊತ್ತಾಯ್ತಂದ್ರೆ ಫೋನ್ ಮಾಡ್ರಪ್ಪ, ಬಂದ್ಬಿಡ್ತೀವಿ. ಬಾ ರೀ, ಇವನ್ನ ನಂಬಕ್ಕಾಗಲ್ಲ. ನನಗೆ ಈಗಲೂ ರಾಜನ ಮ್ಯಾಗ ಅನುಮಾನ ಐತಿ. ಆ ಅನುಮಾನ ಹೋಗೋದಲ್ಲ. ಒಂದಿಟ್ಟು ಇವ್ನ ನೀವು ಫಾಲೋ ಮಾಡ್ತೀರಣ್ಣ? ನಾ ಮಾಡ್ತೀನಿ. ಅಣ್ಣ ಅಪ್ಪ ಬರಲಿ, ನಾನು ಹೋಗ್ತೀನಿ. ಇಲ್ಲ, ಈಗ ಹೋಗಿ ನೀನು ಹೋಗು. ಅವರು ಏನೇನು ಮಾಡ್ತಾರ ತಾಯಿ ಮಗ ಅನ್ನೋದು ನೋಡು. ಹೇಳಕ್ಕಾಗಲ್ಲ. ಇವ್ರಿಗೂ ವಿಷಯ ಗೊತ್ತಿತ್ತಂದ್ರ ಅವನು ಇವನು ಇಬ್ರು ರೊಕ್ಕಕ್ಕೆ ಇಬ್ರು ಸೇರ್ಕೊಂಡಿದ್ರ ಹೆಂಗೆ ಹೇಳ್ತಿದ್ದಿ? ನನಗೆ ನನ್ನ ಮಗಳು ಸಿಗೋವರೆಗೂ ನಾನು ಯಾನು ನಂಬಲ್ಲ. ಹೋಗು, ನಮ್ಮನ್ನು ನಾವು ನೋಡ್ಕೋತೀವಿ, ಹೋಗು. ಆತು, ನಾ ಹೋಗ್ತೀನಿ. ಈಗ ಅತಿಯಮ್ಮರು ನಿನಗೆ ತಾಟ ಚುಮ್ಮನ್ ಕೊಡ್ತಾರ, ನೀ ತಿಂತಿ ಅಂದ್ರೆ ಮಾತ್ರ ನಾ ಹೋಗ್ತೀನಿ. ತಿನ್ನೋದು ಉಣ್ಣೋದು ಆಮೇಲೆ ನೋಡೋಣಂತ. ಮೊದ್ಲು ನನ್ನ ಮಗಳು ಎಲ್ಲದಾಳ ಏನು ಅದನ್ನ ನೋಡು. ಹೋಗು 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 ಅಂದೆ ನಾನು. ಹೋಗ್ಲು, ಹೋಗು. ಅತಿಯಮ್ಮ ತಾಟ ಚುಮ್ಮಂದು ಖರೇನ ನಾವು ತಿನ್ನಿಸ್ತೀವಿ, ಹೋಗ್ರಿ ನೀವು. ಮತ್ತೆ ಅವ್ರು ಮಿಸ್ ಆಗ್ತಾರೆ. ತಾಟ ಹಚ್ಕೊಂಬಂದು ಕೊಡ್ರಿ, ತಿನ್ಲಿ. ನಾವು ಎಲ್ಲ ನೋಡ್ಕೋತೀನಿ. ಅತ್ತಿಯರ ದಯವಿಟ್ಟು ಸಮಾಧಾನ ಮಾಡ್ಕೊಳ್ರಿ. ನಿಮ್ದು BP ಎಷ್ಟು ಪೀಕಿ ಹೋಗುತ್ತಂತ ನಿಮ್ಗೂ ಗೊತ್ತೈತಿ. ಗೊತ್ತಿದ್ದು ಮತ್ತೆ ಹಂಗ ಮಾಡ್ತಿರಲ್ಲ. ಸುಮಿತ್ರಕ ಹೋಗು, ಹಚ್ಕೊಂಬ ತಾಟ. ಪ್ರತಾಪ, ಏನಾರ ವಿಷಯ ಗೊತ್ತಾತನ? ನೀವೊಂದಿಟ್ಟು ಸಮಾಧಾನ ಮಾಡಿಕೊಂಡ್ರೆ ನಾವು ಏನಾರ ಪ್ರಯತ್ನ ಮಾಡಕತ್ತೀವಿ, ಆಗ್ತೈತಿ ಕೆಲಸ. ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಜ್ಯೋತಿ ಇಲ್ಲದಳ? ನನಗ ಜ್ಯೋತಿ ಎಲ್ಲದಳ ಅವ್ರು ಯಾರ್ದು ನನಗೇನು ವಿಷಯ ಬೇಕಾಗಿಲ್ಲ ರೀ. ನನಗ್ ಬೇಕಾಗಿರೋದು ನನ್ನ ಮಗಳು. ಸಿಗ್ತಾಳ? ಪ್ರಿಯಾ ಸಿಗ್ತಾಳ? ಊಟ ಮಾಡಿ ಮೊದ್ಲೇನು. ಇಲ್ಲ ಅಂದ್ರೆ ನಾನು ದವಾಖಾನೆ ಕರ್ಕೊಂಡು ಹೋಗಿ ನಿನಗೆ ಮತ್ತೆ ಹಾಕ್ಸ್ಬಿಡ್ತೀನಿ ನೋಡಿ. ನಾನು ಗ್ಲುಕೋಸ್ ಹಾಕ್ಸಿ ಮಲಗಿಸ್ಬಿಡ್ತೀನಿ. ಮತ್ತೆ ನೀ ಹಿಂಗೆ ಆಟ ಮಾಡಕತ್ತೆ ಅಂದ್ರೆ ಹೇಳ್ತೀನಿ ನಾನು ನಿನಗೆ. ಹೌದವ, ಈಗಿರೋ ಟೆನ್ಷನ್ ಕಮ್ಮಿ ಅದಾವ. ಯಾಕೆ ಹಿಂಗೆ ಮಾಡಕತ್ತಿದಿ? ಹೌದ್ರಿ ಅತ್ತಿಯರ, ಒಂದು ತಿನ್ರಿ. ನೋಡ್ಕೋತಾರ ಅದಾರಲ್ಲ, 3 ಮಂದಿ ಗಂಡು ಮಕ್ಳು ಅದಾರಲ್ಲ, ಯಾಕೆ ಯೋಚನೆ ಮಾಡ್ತೀರಿ? ಏಯ್, ನೀನು ಹೊರಗೋಲ. ನೀನು ನಿನ್ನ ಹೆಂಡತಿ ತುಸು ಅನ್ಯಾಯ ಮಾಡಿಲ್ಲ ನಿನ್ ತಂಗಿಗೆ. ನೀನು ಹೊರಗೋಗು. ಅವನು ಹೊರಗೆ ಹಾಕಿನೀಗ ಆ ರಾಜಪ್ಪನ. ಈಗ ನಿನ್ನನ್ನು ನಾನು ಚಂದ ಹಿಡಿದು ಹೊರಗೆ ಹಾಕಿನ ಮುಂಚೆಕ್ಕೆ ನೀನು ತೊಲಗಿಲ್ಲಿಂದ. ಅವ ನಾನೇನು ಬೇಕಂತ ಮಾಡಿಲ್ಲವ. ಈಗೆಲ್ಲ ತಿದ್ದುಕೊಂಡಿನವ, ಕರೆ ಹೇಳಕತ್ತೀನಿ. ಆಕೆ ಪೊಲೀಸ್ ಸ್ಟೇಷನ್ಯಾಗ ಅದಾಳ. ಹುಡುಗರು ಕರ್ಕೊಂಬಂದು ಇಲ್ಲಿ ಬಿಟ್ಟಿಲ್ಲ. ಬೇಡ, ನಿನ್ನ ಮಕ್ಕ ನೋಡಕ್ ನನಗೆ ಇಷ್ಟ ಇಲ್ಲ. ತೊಲಗಿಲ್ಲಿಂದ. ಜಗದೀಶ್ ಅಣ್ಣರ ಹೋಗ್ಬಿಡ್ರಿ. ಅವರು ಯಾಕ ಸ್ವಲ್ಪ ಎಲ್ಲರಿಗೂ ಹಂಗ ಮಾಡಕತ್ತಾರ. ಗುಳಿಗೆ ಒಂದು ತಗೊಂಡಿಲ್ಲ, ಹಿಂಗಾರ ಮಾಡಿ ಊಟ ಮಾಡಿಸ್ತೀವಿ. ಹೋಗ್ಬಿಡ್ರಿ. ಹೂರಿ ಅತ್ತಿಗೆಮ್ಮ, 1 ನಿಮಿಷ ತರಿಯಪ್ಪ ಜಗದೀಶ. ಆಕೆ ಜ್ಯೋತಿ ಕರ್ಕೊ. ಜ್ಯೋತಿ ನಂಕರು ಆತ ಫಾಲೋ ಮಾಡೇ ಮಾಡ್ತಾನ. ಯಾಕಂದ್ರೆ ಜ್ಯೋತಿ ಇಲ್ಲಿಗೆ ಬಂದಾಳಂತ ಗೊತ್ತಾದ್ಮ್ಯಾಗನ ಆತ ಇದನ್ನೆಲ್ಲ ಪ್ಲಾನ್ ಮಾಡಿರೋದು. ಈಗ ಜ್ಯೋತಿ ಹೆಂಗೆ ಬಿಹೇವ್ ಮಾಡಬೇಕು ಅಂದ್ರೆ ಎಲ್ಲ ಹೇಳಿವಲ್ಲ, ಅದ್ರ ಪ್ಲಾನ್ ಪ್ರಕಾರ ನೀನು ಅದನ್ನು ಶುರು ಮಾಡು. ಪ್ರತಾಪ, ನೀನು ಹೋಗು. ಹ್ಞೂಪ್ಪ, ಅದೇನು ಪ್ಲ್ಯಾನ್ ಆಯಿತು ಹಂಗೆ ನಾವೆಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ನೀವು ತಲೆ ಕೆಡ್ಸ್ಕೊಬೇಡ್ರಿ, ಒಂಚೂರು ಅವನ್ನ ನೋಡ್ಕೊಳ್ರಿ. ಪ್ರತಿಭಾ, ಎಲ್ಲದಳಕಿ ಜ್ಯೋತಿ? ಮಾವರ ಅಲ್ಲೇ ಕೊನೆಗೆ ಅದಾಳ್ರಿ, ಕೊನೆಗೆ ಮ್ಯಾಗ. ಸರಿ ಅಪ್ಪ, ನಾನು ಜಗದೀಶ ಮಾತಾಡಿ ಅದು ಕೆಲ್ಸಕ್ಕೆ ಈಗ ಮತ್ತೆ ಪೊಲೀಸರು ನಂಬಿದ್ರೆ ಕೆಲಸ ಆಗೋದಲ್ಲ ಇದು. ಅದಕ್ಕೆ ನಾವು ಒಂಚೂರು ಏನಾರ ಮಾಡೋಣ ಅಂದ್ರೆ ಪೊಲೀಸರು ಫಾಲೋ ಮಾಡ್ತಾರೆ ನಮ್ಮನ್ನು. ಮತ್ತೆ ರಾಜುಗೂ ಫಾಲೋ ಮಾಡಕ್ಕೆ ಹೇಳಿದ್ವಿ, ಮತ್ತೆ ಅವು ಕಳಿಸ್ಬಿಟ್ಟಾಳ ಅಂತಲ್ಲ. ಇವರು ಪ್ರಸಾದರು ಹೋದ್ರಿ ಅಂದ್ರೆ ಅತ್ತಿಯರು ಅವ್ರನ್ನ ಬೈದು ಅವರು ಬಂದಿದ್ರು. ರಾಜೋರು ಅವರು ಬಂದಿದ್ರು, ಇಬ್ಬರನ್ನು ಬೈದು ಕಳಿಸ್ಬಿಟ್ರು. ಅದಕ್ಕೆ ಅವ್ರ ಮ್ಯಾಗ ಒಂದು ಕಣ್ಣಿಡಬೇಕು ಅಂತಂದು ಪ್ರತಿಭಾನ ಹೇಳಿದ್ಲು. ಅದಕ್ಕೆ ಪ್ರಸಾದನರು ಅವ್ರನ್ನ ಹಿಂಬಾಲ ಹತ್ಕೊಂಡು ಹೋಗ್ಯಾರ್ರಿ. ಈಗ ಪ್ರಸಾದ್ ಫೋನ್ ಮಾಡು. ನನಗನ್ಸೋ ಪ್ರಕಾರ ರಾಜುಂದೇನು ಕೈವಾಡ ಇಲ್ಲ. ಪೊಲೀಸರು ಅವ್ರ ಹಿಂದೆ ಅದಾರಲ್ಲ, ಅವರು ಅದನ್ನು ಫಾಲೋ ಮಾಡಕತ್ತಾರ, ಮಾಡೇ ಮಾಡ್ತಾರೆ. ಪ್ರಸಾದಕ್ಕೆ ಫೋನ್ ಮಾಡಿ ಬಾ ಅಂತ ಹೇಳು. ನಾವು ಈ ಕೆಲಸ ಮಾಡೋಣ. ಈ ಕೆಲಸ ಮಾಡಿದ್ರೆ ನಮಗೆ ಅವ ಎಲ್ಲದನ ಈಕಿನ ಎಲ್ಲಿ ಬಚ್ಚಿಟ್ಟಾನ ಅಂತ ಗೊತ್ತಾಗೋದು. ಏನ್ ಮಾಡಕತ್ತೀರಿ ನೀವೇನ್ ಮಾಡಕತ್ತೀರಿ? ನನಗೊಂಚೂರು ಹೇಳ್ರಿ. ಏನಾರ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆತಂದ್ರೆ ನಾನಂತರೂ ಕರೆನ ಬದುಕಿರಲ್ಲ ರೀ. ಏನು ಮಾಡಕತ್ತೀವಿ
ಏನು ಮಾಡ್ತೀವಿ ಅದೆಲ್ಲ ಬೇಡ. ಯಾಕಂದ್ರೆ ಗಾಡಿಗೂ ಕಿವಿ ಇರ್ತಾವು. ನಾನೇನು ಅದನ್ನ ಹೇಳಲಾರೆ ನಿನಗೆ. ನನಗೆ ಈಗ ಜೊತೆ ಮಾತಾಡೋದು ಅರ್ಜೆಂಟ್ ಐತಿ. ನಾನು ಒಂಚೂರು ಮಾತಾಡಿ ಬರ್ತೀನಿ. ನೀವು ಊಟ ಮಾಡ್ತೀಯ ಇಲ್ಲ ಹೇಳಂಗೆ? ಮಾಡ್ತೀನಿ ಬಿಡ್ರಿ. ಇಲ್ಲ ಅಂದ್ರೆ ನಾವು ಏನು ಮಾಡಲ್ಲ, ನಿನ್ನ ಜೊತೆಗೆ ಹಿಂಗೆ ನಿಂತು ಬಿಡ್ತೀವಿ. ಮುಂದೆ ಹರಿದು ನಾವು ಏನು ಕೆಲಸ ಮಾಡಕ್ಕೆ ನಮಗೂ ಮನಸ್ಸು ಬರೋದಿಲ್ಲ. ತಾರವ ತಟ್ಟಿ ತಾಯಿಲೆ ತಿಂತೀರಲ್ಲ ತಾಯಿಲೆ. ನೀವು ಹೋರಿ ಮ್ಯಾಗ ಹೋಗೋದು ಏನು ಮಾತಾಡ್ತೀರೋ ಮಾತಾಡಿ. ದಯವಿಟ್ಟು ನನ್ನ ಮಗಳ ಹುಡುಕ್ರಿ. ತಟ್ಟಿ ತಗೋರಿ ಅತ್ತಿಯರ, ಊಟ ಮಾಡ್ರಿ ಅತ್ತಿಯರ. ನಾ ಊಟ ಮಾಡಿಸ್ಲಾ? ಬ್ಯಾಡ ಹೋಗವ, ಕೂಸತ್ರ ಹೋಗಿ ನೀನು, ನಾ ಎಲ್ಲ ಉಂತೀನಿ ಹೋಗು. ತಾರವತ ಒಪ್ಕೋತಾಳ ಅಂತೇನಪ್ಪ? ಆಕೆ ಕೂಸು ಇಷ್ಟು ದಿನ ಸಿಕ್ಕಿಲ್ಲ ಅಂತಂದು ಆಕೆ ಜಗ್ ಹೋರಾಡಾಳ. ಈಗ ನಾವು ಹೋಗಿ ಕೂಸಿಟ್ಕೊಂಡು ಅವ್ನು ಹುಡುಕ್ತೀವಿ ಅಂದ್ರೆ ಮಾತಾಡಂತ್ರ ನೋಡೋಣ. ನಾನು ಬರ್ತೀನಿ, ಬರ್ರಿ ಹೋಗೋಣ.